ಇದು ಈಗ ಒಂದು ರಾಣೆಬೆನ್ನೂರು ಡಿಪೋ, ಇದು ಯಾವುದು ಡಿಪೋದದು ರಾಮದುರ್ಗ ಡಿಪೋ ಯಾವುದು ಮಾಡಿದ್ದು ಆಕ್ಸಿಡೆಂಟ್. ಈ ಕರ್ನಾಟಕ KSRTC ಬಸ್ಸು ನಮ್ಮ ಒಂದು ಮೆಟ್ರೋಡೋರಿಗೆ ಹೊಡೆದು ಮೆಟ್ರೋಡೋರ್ ಡ್ರೈವರ್ ಕಾಲ್ ಕಳ್ಕೊಂಡನ. ಒಂದು ವಜ್ಜಿ ಸತ್ತತಿ ಬೆಡ್ಲೇರಿದು 10-15 ವರ್ಷ ಆಯ್ತು, ₹1 ಕಟ್ಟಿಲ್ಲ. ಅದಕ್ಕೆ ಈ ಗಾಡಿನ ಸೀಸ್ ಮಾಡಿಸಿದ್ದೀನಿ. ಈ ಗಾಡಿನ ಸೀಸ್ ಮಾಡಿಸಿ ಕೋರ್ಟ್ಗೆ ಹೋಯ್ತಾ ಇದ್ದಾನೆ. ಈಗ ಇವರು KSRTC ಸತ್ರೇನು ಕೆಟ್ರೇನು ಮಾನ ಮರ್ಯಾದೆ ಇವ್ರಿಗಿಲ್ಲೇ ಇಲ್ಲ. ಇವರು ಹಿಂಗ್ ಮಾಡಿ ಎಲ್ಲ ಲಾಸ್ ಮಾಡಿ ಸಾರ್ವಜನಿಕರ ಅನ್ಯಾಯ ಮಾಡಿ ಸತ್ತವಕ್ಕ ಕೆಟ್ಟವಕ್ಕ ಏನು ಒಂದು ಪೈಸಾ ಕೊಡೋದಿಲ್ಲ ಇವರು. ಆಮೇಲೆ ಬ್ಯಾಂಕ್ ಸಾಲ ವಸೂಲಿ ಮಾಡಿದಂಗೆ 2 ಲಕ್ಷ ಕೊಡ್ತದೆ ಅಂತ ಇವ್ರ ಲಾ ಆಫೀಸರ್ ಫೋನ್ ಮಾಡಿದ್ರು ನನಗೀಗ. ಏನು ಇವ್ರು ಕೊಟ್ಟಾಗ ಏನು ಬ್ಯಾಂಕ್ ಸಾಲನ ನಾನು ಇಸ್ಕೊಳ್ಳೋದು? ನಮಗೆ ಕೋರ್ಟ್ನೆ ಮತ್ತದು RTGS ಆಗ್ಬೇಕು, ಪಾರ್ಟಿಗೆ ಅಕೌಂಟ್ಗೆ ಹೋಗ್ಬೇಕು, ಇಷ್ಟೆಲ್ಲ ಮಾಡ್ತಿದ್ದಾರೆ ಇವರು. ಇವರೆಲ್ಲ ಡ್ರೈವರ್ ಪೈವರ್ ಕಂಡಕ್ಟರ್ ಎಲ್ಲ ದುಡಿಸ್ಕೊಂಡು ಇವರೆಲ್ಲ ಒಂಥರ ಕೀಳು ಮಟ್ಟದಿಂದ ನೋಡ್ತಾ ಇದಾರೆ ಇವ್ರು ಡಿಪಾರ್ಟ್ಮೆಂಟ್. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರೇ, ನಾನು ಕಾಂಗ್ರೆಸ್ ಲೀಡ್ರೆ, ದಯವಿಟ್ಟು ಸ್ವಲ್ಪ ನೋಡಿ ಕರೆಕ್ಟಾಗಿ ಮಾಡೋದ್ ಕಲೀರಿ. ನಮ್ಮ KSRTCಗೆ ಬಡತನ ಬಂದಿಲ್ಲ, ಸತ್ತರಿ ಕೆಟ್ಟಕ ರೊಕ್ಕ ಕೊಡೋ ಯೋಗ್ಯತೆ ಇಲ್ಲ ಅಂತ ಅದಕ್ಕೆ ಮಾಡ್ತೀರಿ ಇದನ್ನ. ಈ ಬಸ್ ಸೀಸ್ ಮಾಡಿಸೇನೆ A2708 ಎಷ್ಟಿದೆ? 74 ಇದು ಅದು. ಇದನ್ನ ಕೋರ್ಟ್ಗೆ ಸೀಸ್ ಮಾಡಿಸಿದ್ದೇನೆ. ಕೋರ್ಟ್ ವಾರಂಟ್ ತಗೊಂಡ್ಬಂದಿದ್ದೀನಿ. ಕೋರ್ಟ್ ಆರ್ಡರ್ ಇದೆ, ಎಲ್ಲಿದೆ ವಾರಂಟ್? ಕೋರ್ಟ್ ವಾರಂಟ್ ಪ್ರಕಾರ ಈ ಬಸ್ಸನ್ನ ನೋಡ್ರಿ ಓದ್ತಾನೆ. JDR ಸಂಬಂಧಪಟ್ಟ ಬಸ್. ದಿಸ್ ಇಸ್ ಕೋರ್ಟ್ ವಾರಂಟ್. ಹಿಡ್ಕೋ. ಇದು ಆನರಬಲ್ ಕೋರ್ಟ್ ರಾಣೆಬೆನ್ನೂರು ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ JMFC ರಾಣೆಬೆನ್ನೂರು. ಇದು ಎಷ್ಟಕ್ಕಿದೆ? ₹6,85,460 ಬಾಕಿ ಇದೆ. ಆಮೇಲೆ ಇದ್ರಾಗ ಒಂದು ಮೇಡ್ಲೇರದೊಂದು ಯಜಮಾನಿ ಸತ್ತಿದೆ ಅಜ್ಜಿ. ಆ ರೊಕ್ಕ ಕಟ್ಟಕ್ತಾ ಇರಲ್ಲಲ್ರಿ ಇವರು. ಸತ್ತರ ಕೆಟ್ಟರೆ ಇವ್ನು ಮಾನ ಮರ್ಯಾದಿಲ್ಲ ಇವ್ರಿಗೆ. ಇವ್ರ MD ಗೊತ್ತಾಗದಲ್ವಾ? ಇದನ್ನ ವಸೂಲಿ ಮಾಡ್ಬೇಕಾ ನಾವು? ಈಗ ಹೇಳ್ತಾರೆ 2 ಲಕ್ಷ ಕಟ್ತವೆ ಅಂತ. ಏನು ಬ್ಯಾಂಕ್ ಸಾಲನ ಇದು? ಸೊಸೈಟಿ ಸಾಲ ಏನ್ರಿ? ಬಡ್ಡಿ ಸಾಲನ? ತಗೊಂಡ್ರಿ ಸೀಸ್ ಮಾಡಿರಿ. ಎಲ್ಲಾದ್ರೂ ಬಿರಿಬ್ರು ತಗೊಂಡ್ರಿ ಕೋರ್ಟ್ಗೆ.